ಇವತ್ತು ಎಲ್ಲಿ ಬಂದಿರೋದಂದ್ರೆ ಬಾರ್ಬಿಕ್ಯೂ ನೇಷನ್ಗೆ ಒನ್ಲಿ ನಾನ್ ವೆಜ್. ಪಾಯಸ ಫಸ್ಟೇ ಕುಡಿದೆ, ತುಂಬಾ ಚೆನ್ನಾಗಿತ್ತು. ಹಲೋ ಗಾಯ್ಸ್, ನಾನು ನಿಮ್ಮ ಅಭಿಜಿತ್ ಮಾತಾಡ್ತಾ ಇರೋದು. ಇವತ್ತು ಎಲ್ಲಿ ಬಂದಿರೋದಂದ್ರೆ ಬಾರ್ಬಿಕ್ಯೂ ನೇಷನ್ಗೆ. ಯಾಕಪ್ಪ ಅಂದ್ರೆ ಇಲ್ಲಿ 699ಗೆ 50 ಐಟಮ್ಸ್ ಕೊಡ್ತಾರಂತ. ಏನೇನ್ ಕೊಡ್ತಾರಂದ್ರೆ ಮಟನ್, ಚಿಕನ್ ಮತ್ತೆ ಸೀ ಫುಡ್ಸ್ ಮತ್ತೆ ಡೆಸರ್ಟ್ಸ್ ಎಲ್ಲ ಅನ್ಲಿಮಿಟೆಡ್ ಕೊಡ್ತಾರೆ. ಏನೇನ್ ಕೊಡ್ತಾರೆ ಮತ್ತೆ ಹೆಂಗ್ ಟೇಸ್ಟ್ ಇದೆ ಮತ್ತೆ ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ ನೋಡೋಣ, ಬನ್ನಿ ಹೋಗೋಣ. मैंगो चटनी सॉस है, ये स्वीट चटनी है और ये हॉट गार्लिक है और ये आपका गार्लिक मेयोनीज है। इसके स्टार्टर के साथ यूज टेस्ट करेंगे तो अच्छा लगेगा आपको। ठीक है, ಫಸ್ಟ್ ಪಾನಿಪುರಿನಿಂದ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಇದು ಫಿಶ್, ಇದು ಚಿಕನ್, ಇದು ಪ್ರಾನ್ಸ್. ಫಸ್ಟ್ ಬನ್ನಿ ಫಿಶ್ ಸ್ಟಾರ್ಟ್ ಮಾಡೋಣ. ಫಿಶ್ ಚೆನ್ನಾಗಿದೆ, ಅಂದ್ರೆ ಲೈಟ್ ಆಗಿ ಸಾಲ್ಟ್ ಮಾತ್ರ ಕಡಿಮೆ ಇದೆ. ಇದು ಪ್ರಾನ್. ನನಗೆ ಸೀ ಫುಡ್ಸ್ ಅಲ್ಲೇ ಪ್ರಾನ್ ಅಂದ್ರೆ ತುಂಬಾ ಇಷ್ಟ. ಪ್ರಾನ್ ಸೂಪರ್ ಆಗಿದೆ. ಮತ್ತೆ ಇವಾಗ ಖಾಲಿ ಆಗಿರೋದೆಲ್ಲ ಮತ್ತೆ ರೀಪ್ಲೇಸ್ ಮಾಡಕ್ ಬಂದಿದ್ದಾರೆ. ಮತ್ತೆ ಸ್ಪೈಸಿ ಚಿಕನ್ ಓಕೆ. ಚಿಕನ್ ಟ್ರೈ ಮಾಡೋಣ. ಚಿಕನ್ ಚೆನ್ನಾಗಿ ಸ್ಪೈಸಿಯಾಗಿ ಮಾಡಿದ್ದಾರೆ. ಚಿಕನ್ ಚೆನ್ನಾಗಿ ಸಾಫ್ಟ್ ಆಗಿ ಚೆನ್ನಾಗಿ ಕುಕ್ ಆಗಿದೆ, ಚೆನ್ನಾಗಿದೆ. ಶೀಕ್ ಕಬಾಬ್. ಓಕೆ, ಇದು ಮಟನ್ ಕೀಮಾ. ಔಟ್ ಸೈಡು ಚಪಾತಿ ರೋಲ್, ಇದು ರೋಲ್ ಮಾಡಿದ್ದಾರೆ. ಚೆನ್ನಾಗಿದೆ. ಹೋಗಿ ರೈಸ್ ಮಾತ್ರ ಎತ್ಕೊಂಡು ಬಂದ್ಬಿಡ್ತೀನಿ. ಇದೆ ಚಿಕನ್ ಲೆಗ್ ಪೀಸ್ ಕೊಟ್ಟಿದ್ದಾರೆ. ಇದು ತಂದೂರಿ ಸ್ಟೈಲು, ಬ್ರೋಸ್ಟ್ ಮಾಡಿಲ್ಲ ಇವರು. ತಂದೂರಿ ಸ್ಟೈಲಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಮಸಾಲ. ಬಿರಿಯಾನಿ ಓಕೆ, ಚೆನ್ನಾಗಿದೆ. ಅಂದ್ರೆ ಬಿರಿಯಾನಿ ಮಾತ್ರನೇ ತಿನ್ನಕ್ಕಾಗಲ್ಲ, ಯಾಕಂದ್ರೆ ನಾವು 50 ಐಟಮ್ಸ್ ತಿನ್ಬೇಕು. ಎಲ್ಲಾನು ಟೇಸ್ಟ್ ಮಾಡ್ತೀವಿ, ಎಲ್ಲಾನು ಟೇಸ್ಟ್ ಮಾಡಬೇಕು. ಈ ಎಂಟೈರ್ ಬಾರ್ಬಿಕ್ಯೂ ಅಲ್ಲಿ ಫಿಶ್, ಚಿಕನ್, ಪ್ರಾನ್ಸ್ 3 ಕೊಡ್ತಾರೆ. ಈ 3ರಲ್ಲಿ ತುಂಬಾ ಚೆನ್ನಾಗಿರೋದು ಪ್ರಾನ್ಸೇ. ಫಸ್ಟ್ ತುಂಬಾ ಚೆನ್ನಾಗಿರೋದು ಪ್ರಾನ್ಸ್, ಮತ್ತೆ ನೆಕ್ಸ್ಟ್ ಫಿಶ್, ಆದ್ಮೇಲೆ ಚಿಕನ್. ಏನೇನಿದೆ ಅಂತ ಹೋಗಿ ತಗೊಂಡ್ ಬರೋಣ. ಚಿಕನ್ ಕರಿ ತಂದಿದ್ದೀನಿ, ಮಟನ್ ಕರಿ ತಂದಿದ್ದೀನಿ. ಮತ್ತೆ ರೊಟ್ಟಿ ಕೇಳಿದೆ, ಅವ್ರಿಗೆ ಕೇಳಿದ್ರು ಬಟರ್ ರೊಟ್ಟಿ ಬೇಕಾ ಇಲ್ಲ ಅಂದ್ರೆ ನಾರ್ಮಲ್ ರೊಟ್ಟಿ ಬೇಕಾ ಅಂತ. ಬಟರ್ ರೊಟ್ಟಿ ಒಂದೇ ಒಂದು ಕೊಡಿ ಅಂತ ಹೇಳಿದ್ದೀನಿ. ನೋಡೋಣ. ಆಗಿದೆ, ಚಿಕನ್ ಟ್ರೈ ಮಾಡೋಣ. ಮಟನ್ ಗ್ರೇವಿ ಚೆನ್ನಾಗಿ ಸ್ಪೈಸಿಯಾಗಿ ಚೆನ್ನಾಗಿದೆ. ಚಿಕನ್ ಗ್ರೇವಿ ಸ್ವಲ್ಪ ಶ್ಯೂರಿನೆಸ್ ಇದೆ, ಲೈಟ್ ಆಗಿ ಒಂದು ಸ್ವೀಟ್ ಆಡ್ ಮಾಡಿರೋ ತರ ಇದೆ. ಅಂದ್ರೆ ಚೆನ್ನಾಗೇ ಇದೆ, ಅಂದ್ರೆ ಸ್ವಲ್ಪ ಸ್ಪೈಸಿ ಕಡಿಮೆ ಇದೆ. ಕಾಂಪ್ಲಿಮೆಂಟ್ರಿಗೆ ಕೋಕೋ ಕೋಲಾ ಕೊಟ್ಟಿದ್ದಾರೆ.
ಥ್ಯಾಂಕ್ ಯು. ನೀವೇನಾದ್ರೂ ರೊಟ್ಟಿ ತಗೋಬೇಕಂದ್ರೆ ಫಸ್ಟೇ ಹೇಳ್ಬಿಡಿ, ಯಾಕಂದ್ರೆ ನೀವ್ ಹೇಳಿದಾದ್ಮೇಲೆನೆ ಅವರು ರೊಟ್ಟಿ ಪ್ರಿಪೇರ್ ಮಾಡಿ ಹಂಗೆ ಕೊಡೋದು. ಫಸ್ಟೇ ಕೊಟ್ರೆ ರೊಟ್ಟಿ ಡ್ರೈ ಆಗಿರುತ್ತೆ, ಆದ್ಮೇಲೆ ಅದಕ್ಕೋಸ್ಕರನೇ ಬ್ರೌನಿ ಇದೇನು ಸ್ವೀಟು? ಚೆನ್ನಾಗಿದೆ ಇದನ್ನು. ಮತ್ತೆ ಪಾಯಸ ಫಸ್ಟೇ ಕುಡಿದೆ, ತುಂಬಾ ಚೆನ್ನಾಗಿತ್ತು. ಮತ್ತೆ ಇದೇನೋ ಇದೆ, ಸೂಪರ್ ಆಗಿದೆ ಇದನ್ನು. ಮತ್ತೆ ಕಸ್ಟರ್ಡ್ ಇದು, ವಾಟರ್ ಮೆಲನ್ ಇಟ್ಟಿದ್ದಾರೆ. ಇದೆಲ್ಲ ತಿನ್ಬಿಟ್ಟು ತಿನ್ನಕ್ಕೆ ಲೈಟ್ ಆಗಿ ಶುಗರಿ ಸ್ವಲ್ಪ ಕಡಿಮೆ ಇದೆ. ಸ್ಟ್ರಾಬೆರಿ ಕೇಕ್ ಇದು. ಅದು ಚೆನ್ನಾಗಿದೆ. ಓಕೆ, ಎಲ್ಲ ಫ್ರೆಶ್ ಆಗಿದೆ. ಬನ್ನಿ, ಇನ್ನೊಂದು ಪ್ಲೇಟ್ ಅಲ್ಲಿ ಇದೆ ಸ್ವೀಟ್ಸ್, ಅದು ಟ್ರೈ ಮಾಡೋಣ. ಪಾಯಸ ನನ್ಗೆ ನಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ ಅಂದ್ರೆ ನಮ್ಮ ಮಮ್ಮಿ ಮಾಡೋ ಅಷ್ಟೇ ಇಲ್ಲ, ಅಂದ್ರೆ ಚೆನ್ನಾಗಿದೆ ಟೇಸ್ಟು. ಇದು ಮ್ಯಾಂಗೋ, ಕೇಸರಿ, ಮ್ಯಾಂಗೋ ಕೇಸರಿ ಇದನ್ನೇ ಇದು. ಕೇಸರಿ ನನಗೇನು ಇಷ್ಟ ಆಗಿಲ್ಲ. ಜಾಮೂನ್ ಸೂಪರ್ ಆಗಿದೆ, ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ. ಕ್ರೀಮ್ಸು ಮತ್ತೆ ಫಲೂದಾ ಮತ್ತೆಲ್ಲ ಕೊಡ್ತಾರೆ. ನಾನು ಐಸ್ ಕ್ರೀಮ್ ಎಲ್ಲ ತಿಂದಿಲ್ಲ, ಎತ್ಕೊಂಡು ಹೋಗಿ ಸ್ವೀಟ್ ನನ್ನ ಫ್ರೆಂಡ್ಸ್ ಕೊಟ್ಬಿಟ್ಟೆ. ಏನೋ ಸ್ವಲ್ಪ ಟೇಸ್ಟ್ ಮಾತ್ರ ನಾನು ಮಾಡಿದೆ. ಮತ್ತೆ ನೋಡಿ ತುಂಬಾ ಇದೆ, ಮಟನ್, ರೋಗನ್ ಜೋಶ್, ಫಿಶ್ ಕರಿ ಇದೆ, ಮತ್ತೆ ಕಡಾಯಿ ಚಿಕನ್, ಎಗ್ ಫ್ರೈಡ್ ರೈಸ್, ವೆಜ್ಜಲ್ಲೇ ಸಪ್ರೇಟ್ ಕೌಂಟರ್ ಇದೆ, ವೆಜ್ಗೆ ಸಪ್ರೇಟ್ ಕೌಂಟರ್ ಇದು. ಮತ್ತೆ ನೋಡಿ ಸ್ಯಾಲೆಡ್ಸ್, ಮತ್ತೆ ಪಿಕಲ್ಸ್, ವೆಜ್ಗೆ ನೋಡಿ ವೆಜ್ ನೂಡಲ್ಸ್, ವೆಜ್ ಫ್ರೈಡ್ ರೈಸ್, ವೆಜ್ ಗ್ರೇವಿ ಅದೆಲ್ಲ ಇದೆ, ಪನ್ನೀರ್ ಗ್ರೇವಿ, ಗೋಬಿ ಗ್ರೇವಿ, ಮತ್ತೆ ತುಂಬಾ ಇದೆ. ಮತ್ತೆ ಫ್ರೂಟ್ಸ್, ಮತ್ತೆ ಫುಡ್ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಏನಂದ್ರೆ ಫುಡ್ ಯಾರು ವೇಸ್ಟ್ ಮಾಡಬೇಡಿ. ಫುಡ್ ನೀವು ಎಷ್ಟು ಬೇಕಂದ್ರೆ ತಿನ್ಬೋದು, ಅಂದ್ರೆ ಫುಡ್ ಮಾತ್ರ ವೇಸ್ಟ್ ಮಾಡಬೇಡಿ. ನಾನು ನನ್ನ ಫ್ರೆಂಡ್ಸ್ ಜೊತೆನೆ ಹೋಗಿದ್ದು, ನನ್ನ ಫ್ರೆಂಡ್ಸ್ ನಾನು ಎತ್ಕೊಂಡ್ ಬಂದಿದ್ದೆಲ್ಲ ನನ್ನ ಫ್ರೆಂಡ್ಸ್ ನಾನೆಲ್ಲ ತಿಂದಿದ್ದು, ನಾವೇನು ವೇಸ್ಟ್ ಮಾಡಿಲ್ಲ. ನೀವು ಬರಂಗಿದ್ರೇನು ವೇಸ್ಟ್ ಮಾಡಬೇಡ. ಫುಡ್ ತುಂಬಾ ಇಂಪಾರ್ಟೆಂಟು ಪೀಪಲ್ಸ್ಗೆ. ಮತ್ತೆ ಫುಡ್ ತುಂಬಾ ಚೆನ್ನಾಗಿತ್ತು. ಫುಡ್ ಬೇಕಂದ್ರೆ ನೀವು ಒಂದು ಟೈಮ್ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ. ಬೈ ಗಾಯ್ಸ್.